ಇವತ್ತು ಬೆಳಿಗ್ಗೆ ನೋಡಿ ಇದೇ ಆನೆಯಿಂದ ಅವರು ಮರಣ ಹೊಂದಿರೋದು. ಇದೇ ಆನೆ ನೋಡಿ, ಎಷ್ಟು ಸಣ್ಣ ಆನೆ ಇದು. ಸೊ ಹೋದ ವಾರ ಮಡಿಕೇರಿ ಭಾಗದಿಂದ ಕೆಲವೊಂದು 2 ಆನೆಗಳು ಬಂದಿದೆ, ತುಂಬಾ ರ್ಯಾಶ್ ಇದೆ ಅಂತ ಇನ್ಫಾರ್ಮೇಶನ್ ಇದೆ, ಆಯ್ತಾ. ಸೊ ಅಟ್ಲೀಸ್ಟ್ ಫಾರೆಸ್ಟ್ ಇನ್ಫಾರ್ಮೇಶನ್ ಅದನ್ನು ಟ್ರ್ಯಾಕ್ ಮಾಡ್ಬೋದಲ್ವಾ. ಇಂಥ ಆನೆಗಳು ತುಂಬಾ ರ್ಯಾಶ್ ಇದಾವೆ, ಸೊ ತುಂಬಾ ಘಾಸಿ ಆಗಿದಾವೆ. ಇದು ಎಲ್ಲೋ ಐತಿ ಅನ್ನೋದು ಅಟ್ಲೀಸ್ಟ್ ಟ್ರ್ಯಾಕ್ ಮಾಡ್ಬೇಕಲ್ಲ. ಯಾಕಂದ್ರೆ ಒಬ್ಬನಿಗೆ ಏಟಾದ್ಮೇಲೆ ಒಂದು ಮಾನವನ ಮೇಲೆ ಆಗಲಿ, ಇಲ್ಲ ಇನ್ನೊಬ್ಬರ ಮೇಲೆ ಒಂದು ಘಾಸಿ ಮಾಡಿದ್ಮೇಲೆ, ಒಂದು ಡೆತ್ ಆದ್ಮೇಲೆ ಅದನ್ನ ಟ್ರ್ಯಾಕ್ ಮಾಡೋ ಬದಲು ಮುಂಚೆ ಟ್ರ್ಯಾಕ್ ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ವಲ್ಲ. ಸೊ ಅವ್ರಿಗೆ ಇನ್ಫಾರ್ಮೇಶನ್ ಇರ್ತಾರೆ, ಮಡಿಕೇರಿ ಭಾಗದಿಂದ ನಮ್ಮ ಭಾಗ ಬೆಳಗೋಡ ಬಿಕ್ಕೋಡಿ ಈ ಭಾಗ ಕಡೆ ಬಂದಿದೆ ಅಂತ, ಅದನ್ನ ಟ್ರ್ಯಾಕ್ ಮಾಡ್ಬೇಕಿತ್ತು. ಅದನ್ನ ಮಾಡೋದ್ ಬಿಟ್ಟು ಈಗ ಒಬ್ಬರಿಗೆ ಒಂದು ಪ್ರಾಣ ಹಾನಿ ಆದ್ಮೇಲೆ ಟ್ರ್ಯಾಕ್ ಮಾಡೋದ್ರಲ್ಲೂ ಅದು ತಪ್ಪು. ಆಕ್ಚುಲಿ ಫಾರೆಸ್ಟ್ ಆಫೀಸ್ ಫೇಲ್ ಇರೋದು. ಅಟ್ಲೀಸ್ಟ್ ಮುಂದೆ ಆದ್ರೂ ಇನ್ನೊಬ್ನಿಗೆ ಏಟ್ ಹಾಕಿಂದ, ಯಾಕಂದ್ರೆ ಎಲ್ಲರೂ ಇವಾಗ ಕಾಫಿ ಸೀಸನ್, ಎಲ್ಲರೂ ತೋಟದಲ್ಲಿ ಇರ್ತಾರೆ. ಅಟ್ಲೀಸ್ಟ್ ಈಗ ಮುಂದಾದ್ರೂ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ಬೋದಲ್ಲ, ಆನೆ ಯಾವ ಕಡೆಗೆ ಹೋಯ್ತು ಅಂತ. ಮುಂದೆ ಆಗ ಅನಾಹುತ ತಪ್ಪಿಸಬಹುದಲ್ವಾ. ಆ ಇನ್ಫಾರ್ಮೇಶನ್ ಬರ್ತಾನೆ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಟೋಟಲ್ ಸೈಲೆಂಟ್ ಆಗಿದೆ ಇಲ್ಲಿ. ಸೊ ದಯವಿಟ್ಟು ಎಚ್ಚರಿಕೆ ತಗೊಂಡು ಸೊ ಜನಗಳು ಇನ್ಫಾರ್ಮ್ ಮಾಡ್ಬೇಕು ಅನ್ನೋದು ನಾವು ಎಲ್ಲರ ಹತ್ರ ಏನೋ ದಯವಿಟ್ಟು ಕೇಳ್ತಾ ಇದೀವಿ. ಫಾರೆಸ್ಟ್ ಈಗಲಾರು ಎಚ್ಚೆತ್ಕೊಂಡು ಮುಂದೆ ಎಲ್ಲೋ ಆಯ್ತು ಅನ್ನೋದು ಅಟ್ಲೀಸ್ಟ್ ಆ ಟ್ರ್ಯಾಕ್ ಆದ್ರೂ ಮಾಡಿ. ಯಾಕೆಂದ್ರೆ ತುಂಬಾ ನಮಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ತುಂಬಾ ಘಾಸಿ ಆಗಿದಾವೆ 2 ಆನೆಗಳು ಅನ್ನೋದು ಮಾಹಿತಿ ಇದೆ. ಸೊ ಮುಂದೆ ಇನ್ನೊಬ್ಬನಿಗೆ ಏನಾದ್ರು ಆಗೋ ಬದಲು ಮುಂದೆ ದಯವಿಟ್ಟು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿ. ನಾವು ಇಷ್ಟು ಮಾತಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಏನೋ ಒಂದು ರೆಸ್ಪಾಂಡ್ ಇಲ್ಲ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಕ್ಕೆ ಬೇಕು? ಅದು ನಮ್ದು ಆಕ್ಚುಲಿ ಬೇಕಿರೋದು. ಮುಂಚೆನೇ ಇದೇ ಆಗ್ತಿರೋದು 2-3 ವರ್ಷದಿಂದ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕರೆಕ್ಟ್ ಮಾಹಿತಿನೇ ಬರ್ತಾ ಇಲ್ಲ. ಈ ತರ ಕರೆಕ್ಟ್ ಮಾಹಿತಿ ಇದ್ರೆ ಜನಗಳಿಗೆ ಇನ್ಫಾರ್ಮೇಶನ್ ಎಲ್ಲರ ಹತ್ರ ಮೊಬೈಲ್ ಇದೆ, ಇವಾಗ ಎಲ್ಲರ ಹತ್ರ ಟ್ರ್ಯಾಕ್ ಇರುತ್ತೆ ಏನಾಗ್ತದೆ ಅಂತ. ಅಟ್ಲೀಸ್ಟ್ ಸುತ್ತಮುತ್ತ ಏನಾಗ್ತದೆ ನನ್ನ ಟ್ರ್ಯಾಕ್ ಇರುತ್ತೆ. ಸೊ ಅದನ್ನ ಮಾಡ್ಬೇಕಾಯ್ತು. ಇದು ನನ್ನ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಟೋಟಲಿ ಫೇಲ್ಯೂರ್, 100% ಫೇಲ್ಯೂರ್ ಆಗಿದ್ದಾರೆ. ಹುಡುಗರು ಹುಡುಕಡೋದಲ್ಲ ಸರ್, ಎಲ್ಲಾನು ನಾವೇ ಮಾಡೋದಾದ್ರೆ ಫಾರೆಸ್ಟ್ ಆಫೀಸ್ ಏನಕ್ಕೆ ಬೇಕು ಹೇಳಿ? ಸೊ ಫಾರೆಸ್ಟ್ ಆಫೀಸರ್ ಕನ್ಫರ್ಮ್ ಮಾಡ್ಬೇಕು. ಆಕ್ಚುಲಿ ಅವ್ರಿಗೆ ಮಾಹಿತಿ ಇರುತ್ತೆ, ನಿಂತ ಕಡೆ ಬಂದಿರುತ್ತೆ, ಅವ್ರಿಗೆ ನಿನ್ನೆ ಟ್ರ್ಯಾಕ್ ಇರುತ್ತೆ ಆನೆ ಎಲ್ಲಿ ತಿರುಗಾಡ್ತದೆ ಏನು ಅಂತ. ಅಟ್ಲೀಸ್ಟ್ ಆ ಇನ್ಫಾರ್ಮೇಶನ್ ಇರುತ್ತಾನೆ. ಅದು ನಿನ್ನೆ ಆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಈ ಕಡೆ ಕಡೆ ಬರಕ್ಕೆ ಆನೆ ಸಂಚರಿಸುತ್ತದೆ ಏನಾದ್ರು ಒಂದು ಎಚ್ಚರಿಕೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಜನ ಹೋಗ್ತಿರ್ಲಿಲ್ಲ ತೋಟಕ್ಕೆ. ಯಾಕೆಂದ್ರೆ ಎಲ್ಲರೂ ಇದ್ದಾರೆ, ನಮ್ಮ ಊರು ಗ್ರಾಮಸ್ಥರು ಎಲ್ಲ ಇದ್ದಾರೆ ಇದು ಗ್ರೂಪ್ ಅಲ್ಲಿ. ಸೊ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ನೀವು ತೋಟದಲ್ಲಿ ಹೋಗ್ಬೇಕಾ ಬೇಡವಾ? ನೆನ್ನೆ ಆ ಇನ್ಫಾರ್ಮೇಶನ್ ಬಂದಿಲ್ಲ ಸಿಂಗಲ್ ಆನೆ ಎಲ್ಲೋಗಿದೆ ಅಂತ. ಅಟ್ಲೀಸ್ಟ್ ಈಗಾದ್ರೂ ಈ ಕಡೆ ಹೋಗಿದೆ ಅನ್ನೋ ಇನ್ಫಾರ್ಮೇಶನ್, ಮುಂದೆ ಯಾವ ಕಡೆ ಹೋಗಿದೆ ಅನ್ನೋ ಇನ್ಫಾರ್ಮೇಶನ್ ಬೇಕಲ್ವಾ? ಅದನ್ನ ಫಾರೆಸ್ಟ್ ಇನ್ಫಾರ್ಮೇಶನ್ ಇನ್ಫಾರ್ಮ್ ಮಾಡಬೇಕು. ನಾವೇ ಎಲ್ಲ ಇನ್ಫಾರ್ಮ್ ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಕ್ಕೆ ಇರೋದು ಹೇಳಿ? ಬೇಲೂರು ಗಡಿ ದಾಟಿದ ಮೇಲೆ ಇವರು ಆ ಸಿಂಗಲ್ ಆನೆ ಯಾಕಡೆ ಬಂದಿದೆ ಅಂತ ಮೆಸೇಜ್ ಕೊಟ್ಟಿಲ್ಲ. ಇವರು ಹೊಡೆದು ಹೋಗಿದೆ ಮೂಗ್ಲಿಲಿ ಹುಡುಕ್ತಿದಾರಂತೆ ಹುಡುಗರು. ಆನೆ ಇನ್ನೂ ಪತ್ತೆ ಆಗಿಲ್ಲ. ಇದು ಬೇಲೂರು ಅರಣ್ಯಾಧಿಕಾರಿಗಳ ತಪ್ಪುಗಳಿದೆ. ಬೇಲೂರು ಗಡಿ ದಾಟಿದ ಮೇಲೆ ಸಕಲೇಶ್ಪುರ ಗಡಿ ಬಂದ ಮೇಲೆ ಇವ್ರು ಮೆಸೇಜ್ ಹಾಕಬೇಕಾಗಿತ್ತು. ಮೆಸೇಜ್ ಹಾಕಿಲ್ಲ ಇವರು. ಹೆಚ್ಚಿನ ಅಂಶ ಅದು ಆಲೂರು ರೇಂಜಿಗೆ ಹೋಗಿರ್ಬೇಕಂತ ಹೇಳ್ತಿದ್ದಾರೆ ಅವರು. ಅಲ್ಲೇ ಹೋಗಿ ನೋಡ್ತೀವಿ, ಇಲ್ಲಾರು ಫೋನ್ ಮಾಡ್ಕೊಂಡು ತಿಳಿಸ್ಕೊಂಡು ನಾವು ಹೋಗ್ತೀವಿ ಅಂತಿದ್ದಾರೆ. ಫಸ್ಟ್ ಆಫ್ ಆಲ್ ಏನಂದರೆ, ಬೆಳಿಗ್ಗೆ ನೆನ್ನೆ ಇದ್ದಿದ್ದು ಆನೆ ಅದು ಬೇಲೂರು ರೇಂಜಲ್ಲಿ. ಬೇಲೂರು ರೇಂಜ್ ದಾಟಿ ಗಡಿ ದಾಟಿದ ಮೇಲೆ ಸಕಲೇಶ್ಪುರಿಗೆ ಎಂಟ್ರೆನ್ಸ್ ಆದಮೇಲೆ ಅವ್ರು ಇನ್ಫಾರ್ಮ್ ಮಾಡಬೇಕು, ಈ ಆನೆ ಇಂಥ ಆನೆ ಸಕಲೇಶ್ಪುರ ಇದಕ್ಕೆ ಬಂದಿದೆ ಅಂತವ. ಬೆಳಿಗ್ಗಿಂದ ಒಂದು ಮೆಸೇಜ್ ಇಲ್ಲ ಅವ್ರದ್ದು. ಇದು ಬೇಲೂರು ಅರಣ್ಯ ಅಧಿಕಾರಿಗಳದ್ದು ತಪ್ಪಿದೆ. ಇದು ಅವ್ರು ಒಪ್ಕೋಬೇಕು. ಅವರು